ಹಾಯ್ ನಮಸ್ಕಾರ ಮಾತಾಡೋರಿಗೆ ಸ್ವಾಗತ ಸುಸ್ವಾಗತ. ಈಗ ಸಡನ್ ಪ್ಲಾನ್ ಈಗಡೆ ನಾಳೆ ಹೋಯ್ಕೊಂಡು ನೋಡೋದು ಈಗಡೆ ಹೋಗಂತಿದ್ರೆ ನಾಳೆ ಮತ್ತು ಗುರುವಾರ ಅಲ್ವಾ ಜನ ಇಪ್ಪದಿಲ್ಲ, ಅದಕ್ಕೆ ಮತ್ತೆ ಕಡಿಮೆ ಮಾಡ್ಕೊಂಡು ಹಿಂಗೆ ಇದೆ ಅಂತ ಅದಕ್ಕೆ ಅಂತೇಳಿ ಈ ಒಲ್ಲಿಗೆ ಇಲ್ಲಿ ಒಬ್ಬನೇ ಹೋದಿದ್ದ ಇದ್ದ ಒಲ್ಲಿ ಆತಿಲ್ಲ ಮೈದೊಳಗೆ ಒಳ್ಳೆ ಒಬ್ಬನೇ ಹಾಪುದ ಈಗಡೆ ಹೇಳ್ತಿದ್ರು ನೀವು ಹೊರಗೆ ಕಾಲ್ ಮಾಡಿ ಕೇಳ ಹೇಳ್ದು ನಾ ಮೊದಲೇ ಕಾಲ್ ಮಾಡೋದಿಲ್ಲ ಅಂದ್ರೆ ಆತಿಲ್ಲ ನಂಗೆ ಈಗಡೆ ಆಯ್ಕೆ ಹೋಗಿದ್ದಿದ್ರು ನೀವು ಕಾಲ್ ಮಾಡಲ್ಲ ಅಂದ್ರೆ ಈಗ ಡೈಲಾಗ್ ಹೇಳ್ತು ಅಂದ್ರೆ ನಾವು ಒಬ್ಬನೇ ಎಲ್ಲಿಗೂ ಹಾತಿಲ್ಲ, ಒಬ್ಬನೇ ಹಾಕೋದೇ ಇದೆ ಫಸ್ಟಿಗೆ ನಾವು ಅಲ್ಲಿಗೆ ಅಷ್ಟು ದೂರ. ಅದಕ್ಕೆ ಈಗ ನನ್ನ ಪ್ರಯಾಣ ಈಗ ಇಲ್ಲಿಂದ ಹೋಗಿ ಅಲ್ಲಿಗ ಇದು ಸಿಕ್ಕತ್ತ ಕಾಣ್ತೀವಿ ಅಂತ ಎಂತಂದ್ರೆ ಅಲ್ಲಿಗೆ ಯಾವ್ದ ರೂಮ್ ಸಿಕ್ಕತ್ತ ಕಾಣ ಒಬ್ರಿಗೆ ರೂಮ್ ಕೊಡೋದಿಲ್ಲ ಅಂತಿದ್ದೀರ ಹಾಗೆ ಇದನ್ನೆಲ್ಲ ಹೇಗದೆ ತುಂಬಿಸ್ಕೊಂಡು ಹಾಪದ ಈಗ ಸೀದಾ ಇಲ್ಲಿಗ ಬಸ್ ಸ್ಟಾಪಿಂದ ಅಲ್ಲಿ ಮತ್ತೆ ಅಲ್ಲಿ ತಿರ್ಗಾಡಿಗತ್ತೆ ಒಬ್ಬನೇ ಇದ್ನಲ್ಲ 7 ದಿನ ಗ್ಯಾರಂಟಿ ಅಲ್ಲೇ ಮನಿಗ. ಈಗ ಅಲ್ಲಿಗೆ ರಿಕ್ಷಾ ರಿಕ್ಷಾ ಹತ್ಕೊಂಡು ಈಗ ಗೋರ್ಮೆಂಟ್ ಬಸ್ ಸ್ಟಾಪ್ ಹೋಯ್ ಅಲ್ಲಿಂದ ಅಲ್ಲಿ ಎಷ್ಟು ಗಂಟೆ ಬಸ್ ಬರ್ತಂದಿದೆ ಈ ಕಂಡಿಗೆ ಹಾಕುದು ಆಯ್ತಾನ. ಹೋ ಸರ್ ನಮಸ್ತೆ. ಮತ್ತೆ 7 ದಿನ ಬರ್ತಿಲ್ಲ, 7 ದಿನ ಕಾಲ್ ಮಾಡ್ತೆ ಕಣ್ ಮೇಡಮ್. ಮತ್ತೆ 24 ಗಂಟೆ ಈ ಹೆಣ್ಮಕ್ಳಿಗಿಂತ ಜಾಸ್ತಿ ನಮ್ಮನೆ. ನಾನು ಅದಕ್ಕೆ ಎಲ್ಲೂ ಹೋತಿಲ್ಲ. ನಾ ಮನೆಯಿಂದ 8 ಗಂಟೆ ಯಾರಿಗೂ ಹೋರು ಅಲ್ದ 7 ಸತಿ ಅಮ್ಮನ ಕಾಲ್ ಬತ್ತು. ಹಲೋ ಎಲ್ಲಿದೆ ಪಟ್ಟ ಮನೆ ಬಾ, ಹಲೋ ಎಲ್ಲಿದೆ ಪಟ್ಟ ಎಲ್ಲಿದೆ ಅಂತ ಎಲ್ಲ ಹೊಡೆದೊಡ್ದು ಇದು ಎಂದ ಜಾಗ್ರತಿ ನಾನೇ ಯಾರು ಇದು ಮಾಡೋದಿಲ್ಲ ನಾನು. ಸೊ ಈಗ ಹಪ್ಪ ಅಮ್ಮ ಟೈಮ್ ಕೆಟ್ಟಿತ್ತು ಅಂದ್ರೆ ಅಂತ ಹೇಳಿ ಅಷ್ಟು ದೂರ ಹೋಯ್ಕೊಂಡು ಚಾರ್ಜರ್ ನೆನ್ಪಿಲ್ದೆ ಅಲ್ಲಿ ಬಿಟ್ಟು ಬಂದ. ಇವನ ತಾಪಕ್ಕೆ 2 ತಾಪಕ್ಕೆ ಆತಿಲ್ಲ ಅಂತ ಮಾರ, ಅಲ್ಲೇ ಇಪ್ಪನ ಮಾರ, ಅಲ್ಲೇ ಕುಂದಾಪುರಿ ಆಪ ಇಪ್ಪ. ಅದು ಆ ಚಾರ್ಜರ್ ಅಲ್ಲದೆ ಅದು ಹೊಡ್ ಚಾರ್ಜರ್ ಇಲ್ಲ ಹೊಡ್ಕತ್ತಲ್ಲ ಈ ಚಾರ್ಜರಿಂದ ಮತ್ತೆ ಲಾಸ್ ಆಯ್ತು. ಈಗ ನಾವು 4 ಸತಿ ಆಲೋಚನೆ ಮಾಡಿದೆ ಅಣ್ಣ ನಾನು. 6000 mAh ಬ್ಯಾಟ್ರಿ ಒಂದಿನಕ್ಕೆ 50% ಇತ್ತಣ್ಣ. ಅದ ನಾನು ವಿಡಿಯೋ ಮಾಡಬೇಡ್ದು ಮತ್ತೆ ಬಡವಾರ 5 ಗಂಟೆ ಬಸ್ ಇಲ್ಲ ಎಂತ ನಾ ಏನು ಮಾಡುದು. ಈಗ ವಾಪಸ್ ಮತ್ತೆ ಇಲ್ಲಿಂದ 10 ಗಂಟೆಗೆ ಮತ್ತೀಗ ಲೋಯ್ತು ಬಂದ್ವಿ ಅಂತೂ ಇಂತೂ. ಈಗ ರೀಚಾರ್ಜ್ ಮಾಡಿ ಅಂದ್ರೆ ಈ ನಮ್ಮಿ ಮಾಡಿಲ್ಲ. ಈ ರಾತ್ರಿ 9 ಗಂಟೆಗೆ ಒಬ್ಬೊಬ್ಬನೇ ಓಡಾಡ್ತಿತ್ತು. ಇದೇ ಫಸ್ಟ್ ಟೈಮ್ ನಾನು ಲೈಫಾಗಿ ಒಬ್ಬನೇ ಓಡಾಡ್ತಿದ್ದಾನೆ ಇಷ್ಟಿಷ್ಟು ದೂರ. ಇದು ಕಾಣ್ಲಕ್ಕ ಆ ಸೈಡ್ ನೆಡು ಜಾಗ, ಈ ಸೈಡು ನೆಡು ಜಾಗ. ಇದ್ರ ಮಧ್ಯೆ ಬಂದು ಕೂತ್ಕೊಂಡಿದೆ. ಒಬ್ಬರಿಗೆಲ್ಲ ಬಂದ್ರಲ್ಲ ಇಲ್ಲ ರೂಮ್ ಕೊಡಿದ್ರು ಯಾವ ಮಾರ. ಇದೇ ಫಸ್ಟ್ ಟೈಮ್ ಏನು 2 ದೊಡ್ಡ ಡೋರ್ ಎದುರಿ ಮನಿಕೊಂಡಿದ್ದೆ. ಈಗ ಯಪ್ಪ ಹಂಗೆ ಒಂಥರ ಅದಿತ್ತು ನಾನು. ಈಗ ಬ್ಯಾಗ್ ಎಂತ ಮಾಡೋದು ಅಂತ ಅರ್ಥೋತಿಲ್ಲ. ಈಗ ಇದು ಸೊತ್ತೇ ಹೋಗಿ ಅದೇ ಹೇಳಲ್ಲ ಟೈಮ್ ಎಷ್ಟು ಕೆಟ್ಟಿತ್ತಂದರೆ ಒಂದು ಬಾಗ್ಲಕ್ಕೆ ಬಂದು ಮನಿಕೊಂಡು ಯಾರು ಬಂತ ಮೇಲೆ ಸುತ್ತ ಇಲ್ಲಿ ಅಂತ. ದೇಗುರು ಯಾರು ಒಬ್ಬೊಬ್ಬರೇ ಯಾವುದಕ್ಕೂ ಹೋಗಬೇಡಿ ಮಾರೆ. ಒಬ್ಬೊಬ್ಬರಿಗೆ ರೂಮ್ ಸಿಗೋದು ರೆಡಿ ಮಾರೆ. ಇಲ್ಲಾಂದ್ರೆ ಈ ಥರ ಹಾಕುವುದಾದ್ರೆ ನೀವು ಧರ್ಮಸ್ಥಳಕ್ಕೆಲ್ಲ ಹೋಗೋದಾದ್ರೆ ನಿಮಗೆಲ್ಲ ಫಸ್ಟೇ ಒಂದು ಇನ್ಫಾರ್ಮೇಶನ್ ಒಬ್ಬರೇ ಒಂದು ಬರಬೇಡಿ, ಯಾರಿಗಾರು ಹೈಕಡೆ ಇಲ್ಲ ಅಂದರೆ ಇದೇ ಚಾಪಿ ಮೇಲೆ ಮನೆ ಕಂಡು ಅದು ಅಂತ ಡಸ್ಟ್ಬಿನ್ ಇತ್ತಿಲ್ಲ. ಮತ್ತು ಅವರಲ್ಲಿ ಡಸ್ಟ್ಬಿನ್ನಿಗೆ ಎಂದರೆ ಹಾಕಬೇಕು. ಅದಕ್ಕೆ ಬಂದು ನಾನು ಮುಗ ಕಂಡು ಯಾವ ಮಾರಿ ಆದ್ರೂ ಇವರಿಬ್ರಿಗೆ ಅಲ್ಲಷ್ಟಿಗೆ ಹೋಗ್ಬಿಟ್ಟು ಎಂತ ಹೇಳು ಅಂತ. ರೂಮ್ ಸಿಗ್ದು ಅಲ್ಲಿಂದ ಈಗ ಬಂದೆ. ಈಗ ಅಲ್ಲಿಂದ ಬಂದರೂ ಕೂಡ ಈಗ ಕಟಿಂಗಿಗೆ ಹಾಕಿದೆ ಬ್ಯಾಗ್ ಎಲ್ಲ ಇಟ್ಟೀಗ ಯಂತ್ರ ಮಾಡಿ ಒಂದು ಜುಗಾಡ್ ಮಾಡಿ ಈಗ ಕಟಿಂಗ್ ಮಾಡ್ಕೊಬತ್ತೆ ಕಾಣಿಗೆ. ಊರು ಕೊಟ್ಟು ಮಾಡೋಕೆ ಇನ್ನೊಂದು ಜನ ಒಮ್ಮರ ಎದ್ದವರ ಪರೀಕ್ಷೆ
ಪರಿಚಯ ಮಾಡಿಕೊಂಡು ಮೋಸ ಹೋಗಬೇಡಿ. ಪರಿಚಯ ಇಲ್ಲದ ಜನರನ್ನ ಪರಿಚಯ ಮಾಡಿ. ಅಂತೂ ಇಂತೂ ಈಗ ಸ್ನಾನ ಮಾಡಿ ಕಟಿಂಗ್ ಮಾಡಿ ಎಲ್ಲ ಆಯ್ತು. ಈಗ ಕಂಟ್ರಿ ಬೇಜಾರಾಗ್ತದೆ. ಇನ್ನೀಗ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದ ಅಲ್ಲಿಂದ ಹುಡ್ಚಾಪಕ್ಕೆ ಈಗ ದೇವಸ್ಥಾನದೊಳಗೆ ಎಂಟ್ರಿ. ನಾನು ಕಟ್ ಮಾಡೋತಿ ಮಾತ್ರ ಕಣ್ಣ ನೀರು ಬಂದಂಗೆ ಲೈಫ್ ಫಸ್ಟ್ ಟೈಮ್ ಈಗ ಬೋರ್ಡ್ ಮಣಿ ಮಾಡ್ಕೊಂಡು ಓಡಾಡ್ತೀನಿ. ಯಾವ ಮೈ ಗಾಡ್ ಶೀ ನಾವು ಇವತ್ತಿಂದಾರು ನಂದು ಕೆಟ್ಟ ಕಾಲ ತಪ್ಪಿ ಅತ್ತಗ. ಅಂತೂ ಇಂತೂ ಈಗ ದರ್ಶನ ಮಾಡಿ ಆಯ್ತು. ಈಗ ಇಲ್ಲೊಂದು ಕೈ ಮುಗ್ದ ಹೊಡೋದು. ಸ್ವಾಮಿಗೆ ಒಂದು ಕೈ ಮುಗ್ದ ಇಲ್ಲಿಂದ ಸೀದಾ ಮನೆ ಕಡೆ ಪ್ರಯಾಣ. ಅಂತೂ ಇಂತೂ ಈಗ ರೀಚಾರ್ಜ್ ಎಷ್ಟು ಗಂಟೆಗೆ 8 ಕಾಲಿಗೆ ಎಲ್ಲ ಹೊತ್ತದ ನಾನು 12:15 ಆಯ್ತು. ನಾನು ಎಂತ ಟೊಪ್ಪಿ ಹೇಕೊಂಡು ಮುಳ್ಳು ಹಾಕಿ ಹಿಡ್ದಂಗೆ ಇರ್ತದೆ. ಇನ್ನು ಎಷ್ಟು ದಿನ ಬೇಕು ಇದೇನು? ನಾ ಎಲ್ಲೇ ಹೋರು ನಾನು ಕಟಿಂಗ್ ಇಶಿಷಣ್ ಕೂಲ್ ಮಾಡಿದವರು ನಾನು 4 ಸತಿ ಆಲೋಚನೆ ಮಾಡ್ತೀನಿ. ಬೋಳ್ ಮಂಡಿ ಮಾಡ್ಕೊ ಹಿಂಗೆ ಅಂದ್ರೆ ಏನು ಹೆಂಗೈತೆ ಇದು ಕೂಲ್ ಬಾಪಕ್ಕೆ ಒಂದು 4-5-6 ತಿಂಗಳು ಬೇಕೇನು. ಮತ್ತು ನಿಮಗೆ ಎಲ್ಲರೂ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್. ಹಾಗೆ ಒಂದು 2 ದಿನ ಬಿಟ್ಟು ಒಂದು ಹೊಸ ಇಂಜಿನ್ ಬರ್ತದೆ, ಅದನ್ನು ಕಾಣಿ.